ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗಕ್ಕೆ ಇದ್ದಂತ ಅಡ್ಡಿ ಈಗ ನಿವಾರಣೆ ಆಗಿದೆ. 1995ರಿಂದ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಕೊನೆಗೂ ಈಗ ಅಡ್ಡಿ ನಿವಾರಣೆ ಆಗಿದೆ. ಪರಿಸರವಾದಿಗಳು ನಡೆಸ್ತಾ ಇದ್ದಂತ ಪ್ರತಿಭಟನೆ ಹೋರಾಟ ಅದಕ್ಕೊಂದು ಅಂತ್ಯ ಸಿಕ್ಕಿದೆ. 2.5 ದಶಕಗಳ ಕನಸಿನ ಯೋಜನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗ ಕೊನೆಗೂ ಮಂಜೂರಾಗಿದೆ. 163 ಕಿಲೋಮೀಟರ್ ದೂರದ ಜೋಡಿ ರೈಲು ಮಾರ್ಗ ಮಂಜೂರು ಮಾಡಲಾಗಿದೆ. ಈಗಾಗಲೇ ಯೋಜನೆಯ ಮಾರ್ಗದ ಮರು ಸಮೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಯೋಜನೆಗೆ ಅಗತ್ಯವಾದ ಯೋಜನಾ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. 17,000 ಕೋಟಿ ವೆಚ್ಚವಾಗುತ್ತೆ ಅಂತ ವರದಿಯಲ್ಲಿ ಉಲ್ಲೇಖ ಆಗಿರೋದು. ಪರಿಸರ ಕಾರಣದಿಂದ ನೆನೆಗುದಿಗೆ ಬಿದ್ದಿತ್ತು ಈ ಯೋಜನೆ. ಈ ರೈಲು ಮಾರ್ಗಕ್ಕಾಗಿ ಹಲವು ವರ್ಷಗಳಿಂದಾನೇ ಹೋರಾಟ ನಡೀತಾ ಇತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಆ ಸಂದರ್ಭದಲ್ಲಿ ಹುಬ್ಬಳ್ಳಿಯಿಂದ ಕಲಘಟಗಿವರೆಗೂ 34 ಕಿಲೋಮೀಟರ್ ಈ ಒಂದು ನಿರ್ಮಾಣವನ್ನ ಮಾಡಲಾಗಿತ್ತು. ತದನಂತರ ಈ ಯೋಜನೆ ಹಾಗೇ ನೆನೆಗುದ್ದಿಗೆ ಬಿದ್ದಿತ್ತು. ಸದ್ಯ ಈಗ NGTಯಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 2016ರಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪರಿಸರವಾದಿಗಳು ಹೈಕೋರ್ಟ್ ಮೆಟ್ಟಿಲು ಹೊತ್ತಿದ್ರು. ಇಲ್ಲಿ ಪಶ್ಚಿಮ ಘಟ್ಟಗಳನ್ನ ಸೀಳಿಕೊಂಡು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗಿದೆ. ಮತ್ತೆ ರೈಲು ಮಾರ್ಗವು ನಿರ್ಮಾಣ ಆಗ್ಬಿಟ್ರೆ ಪರಿಸರಕ್ಕೆ ಹಾನಿ ಆಗುತ್ತೆ ಅಂತ ಹೋರಾಟ ಮಾಡಿದ್ರು. ಕಳೆದ 2.5 ದಶಕಗಳ ಹೋರಾಟಕ್ಕೆ ಈಗ ನ್ಯಾಯ ಸಿಕ್ಕಿದೆ. ಯಾವುದೇ ರೀತಿಯಾಗಿ ಪರಿಸರಕ್ಕೆ ಹಾನಿ ಆಗದೇ ಇರೋ ರೀತಿ ರೈಲ್ವೆ ಮಾರ್ಗವನ್ನ ಮಾಡಬಹುದು ಅನ್ನುವಂಥ ಒಂದು ಚಿಂತನೆ ನಡೆಸಿ ಕೊನೆಗೂ ಕೂಡ ಇಲ್ಲಿನ ಈ ಭಾಗದ ಜನರಿಗೆ ರೈಲ್ವೆ ಮಾರ್ಗ ರೈಲ್ವೆ ಸೇವೆ ದೊರೆಯುವಂತ ಒಂದು ಅವಕಾಶ ಸಿಗ್ತಾ ಇದೆ. 494 ಕೋಟಿ ರೂಪಾಯಿ ವೆಚ್ಚದಲ್ಲಿ 1999ರಲ್ಲೇ ಇದಕ್ಕೆ ಅಡಿಗಲ್ ಹಾಕಲಾಗಿತ್ತು. 34 ಕಿಲೋಮೀಟರ್ ಈ ಒಂದು ರೈಲ್ವೆ ಟ್ರ್ಯಾಕ್ ಅನ್ನ ನಿರ್ಮಾಣ ಮಾಡಿದ್ರು. ಅದು ಹುಬ್ಬಳ್ಳಿಯಿಂದ ಕಲಘಟಗಿ ಅಲ್ಲಿಗೆ ಸ್ಟಾಪ್ ಆಗ್ಬಿಟ್ಟಿತ್ತು. ತದನಂತರ ಈಗ ಅಂಕೋಲಾ ಅರಣ್ಯ ಪ್ರದೇಶದಲ್ಲಿ ರೈಲ್ವೆ ಇಲಾಖೆಯ ಒಂದಷ್ಟು ಕೇಂದ್ರ ಅಧಿಕಾರಿಗಳ ತಂಡ ಅಧ್ಯಯನ ಮಾಡಿತ್ತು. ಈಗ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅದು ಬಹಳ ಜನ ಅದಕ್ಕೆ ತೊಂದರೆ ಮಾಡಲಿಕ್ಕೆ ಒಂದಷ್ಟು ದೊಡ್ಡ ಟೀಮ್ಗಳು ಕೂಡಿದ್ರಿಂದ ನಾನು ಮೊದಲೇ ಸರ್ತಿ MP ಆದಾಗಿನಿಂದನೂ ನಾವು ಅದನ್ನು ಬೆನ್ನತ್ತಿದ್ವಿ. ಮೋಸ್ಟ್ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಅನೇಕ ಸರ್ತಿ ಟ್ರಿಬ್ಯುನಲ್ಲು ಗ್ರೀನ್ ಟ್ರಿಬ್ಯುನಲ್ಲು ವೈಲ್ಡ್ ಲೈಫ್ ಅಂತ ಅನ್ನೋದು ಭಾಳ ಕಾಂಪ್ಲಿಕೇಟೆಡ್ ಇದೆ. ಗ್ರೀನ್ ಬೆಂಚದಲ್ಲಿ ಅದೀಗ ಒಂದು ಹಂತಕ್ಕೆ ಬಂದು ಅದರದ್ದು DPR ಚೇಂಜ್ ಮಾಡಿಕೊಡ್ಬೇಕಂತ ಹೇಳಿದ್ರು. DPR ಮಾಡಲಿಕ್ಕೆ ಅವ್ರು ಟೈಮ್ ತೊಗೊಂಡು ಈಗ DPR ಸಬ್ಮಿಟ್ ಆಗ್ಯದ. ನಾನು ಭುವೇಂದ್ರ ಯಾದವ್ ಅವ್ರ ಜೊತೆಗೂ ಒಂದು ಸರ್ತಿ ಮಾತಾಡಿದ್ದೀನಿ. ಫರ್ದರ್ ಫಾಲೋ ಅಪ್ ಮಾಡಿ ಅದನ್ನು ಅಪ್ರೂವಲ್ ಮಾಡಲಿಕ್ಕೆ ಈಗ ಸಬ್ಮಿಟ್ ಆಗ್ಯದ, ವೆರಿ ರೀಸೆಂಟ್ಲಿ ಸಬ್ಮಿಟ್ ಆಗ್ಯದ. ನಮಗೂ ಅದು ಆಗ್ಬೇಕಂತ ಭಾಳ ಇಚ್ಛೆ ಇದೆ. ರೀಸನ್ ಈಸ್ ನಮಗೆ ಬೇಸಿಕ್ಕಾಗಿ ಯಾವುದೇ ಒಂದು ಭಾಳ ಜನ ನನಗೆ ಪ್ರಶ್ನೆನೂ ಕೇಳ್ತಾರೆ, ಮಂಗಳೂರು ನಮ್ಗಿಂತ ಜಾಸ್ತಿ ಹೆಂಗೆ ಇದಾಗ್ತದೆ. ಮಂಗಳೂರಾಗ ಪೋರ್ಟ್ ಇರೋದು ಒಂದು ಭಾಳ ದೊಡ್ಡ ಅಡ್ವಾಂಟೇಜ್. ನಮಗೆ ಪೋರ್ಟ್ ಅಂದರೆ ಐದರ್ ಗೋವಾ ಆರ್ ಮುಂಬೈ ಈಸಿಲಿ ಪೋರ್ಟ್ ನಾವು ರೀಚ್ ಆಗೋದು. ಸೊ ಅದಕ್ಕೆ ಇಲ್ಲಿ 2 ಪೋರ್ಟ್ಗಳ, ಒಂದು ಬೇಲಿಕೆರೆ, ಇನ್ನೊಂದು ಅದು ಹೆಸರು ಮರೆತೋಯ್ತು ನನಗೆ. 2 ಪೋರ್ಟ್ಗಳಲ್ಲಿ ಪ್ರೈವೇಟ್ದವರು ಆಸಕ್ತಿ ಇರೋದ್ರಿಂದ ನಾನು ಅದ್ರ ಬಗ್ಗೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅದಕ್ಕಿಂತ ಜಾಸ್ತಿ ಹೇಳೋದಿಲ್ಲ. ನಾನು ಈ ವಾರದಲ್ಲಿ ನಾವು ಇನ್ನೊಂದು ಮೀಟಿಂಗನ್ನು ಮಾಡ್ತೀವಿ. DPR ಕೊಟ್ಟಿದ್ದಾರೆ. ಏನಾಗಿದೆ, ಅದು ಭಾಳ ಜನ ಅದಕ್ಕೆ ತೊಂದರೆ ಮಾಡಲಿಕ್ಕೆ ಒಂದಷ್ಟು ದೊಡ್ಡ ಟೀಮ್ಗಳು ಕೂಡಿದ್ರಿಂದ ನಾನು ಮೊದಲೇ ಸರ್ತಿ MP ಆದಾಗಿನಿಂದನೂ ನಾವು ಅದನ್ನು ಬೆನ್ನತ್ತಿದ್ವಿ. ಮೋಸ್ಟ್ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಅನೇಕ ಸರ್ತಿ ಟ್ರಿಬ್ಯುನಲ್ಲು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಹೋರಾಟಗಾರರ ಜೊತೆಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಈಗ ಉತ್ತರ ಕರ್ನಾಟಕದ ಜನ ಮತ್ತು ಇಲ್ಲಿಂದ ಕರಾವಳಿ ಭಾಗದ ಜನ ಮತ್ತೆ ಇಲ್ಲಿ ಖುಷಿಯಲ್ಲಿದ್ದಾರೆ. ಈಗ ಕೇಂದ್ರ ಸರ್ಕಾರ ಇದಕ್ಕೆ ಒಂದು DPR ಸಿದ್ಧಪಡಿಸಿ ಒಂದು ಆದೇಶವನ್ನ ಹೊರಡಿಸಿ. ಈ ಸಂಪಟ್ಟಂಗೆ ಇಲ್ಲಿ ಏನು ಹೋರಾಟಗಾರರ ನಾನು ಅವರನ್ನೇ ಮಾತಾಡಿಸ್ತೀನಿ. ಸರ್, 3 ದಶಕಗಳ ಒಂದು ಕೂಸು ಹುಬ್ಬಳ್ಳಿ ಅಂಕೋಲಾ ನೆನೆಗೂ ಉದಿಗೆ ಬಿದ್ದಿದೆ, ಏನ್ ಹೇಳ್ತೀರಿ? ಈಗ ಏನಿಲ್ಲ, ಈಗ ಅವ್ರಿಗೆ ಮಾಡೋದು ಮನಸ್ಸಿಲ್ಲ. ಇವತ್ತು DPR 3 ದಶಕ ಬೇಕಾ DPR ಮಾಡಲಿಕ್ಕೆ? ಇದು ಎಷ್ಟು ಹೆಚ್ಚಿಗೆ ಆಯ್ತು, ಈಗ ಇನ್ಫ್ಲೇಷನ್ ಎಷ್ಟಾಯಿತು ಬಂದು. ಈಗ ನಾ ಹೇಳ್ತೀನಿ, ಇವರು ಡೈವರ್ಟ್ ಮಾಡಲಿಕ್ಕೆ ಒಂದೇನೋ ಯೋಜನೆ ಮಾಡಿದ್ದಾರೆ. ಒಂದು ಕೇಳ್ರಿ, ನಾವು 3 ದಶಕದಿಂದ ಕೇಳ್ತಾ ಇದ್ದೇವೆ, ಶಿವಮೊಗ್ಗ ಆಜು ಬಾಜುಕ್ಕೆ ಮಂಗಳೂರಿನಿಂದ
ಆ ಕಡೆ ಡೈವರ್ಟ್ ಮಾಡಲಿಕ್ಕೆ ಈಗ ನಾವು ಮಾಡಾಕತ್ತೀವಿ ಅಂತ ತೋರ್ಸಾಕತ್ತಾರೆ. ಆದರೆ ಒಳಗಿದ್ದದ್ದ ಗುಟ್ಟು ಏನೈತಂದ್ರೆ ನಾವು ಉತ್ತರ ಕರ್ನಾಟಕ ಡೆವಲಪ್ ಆಗಬಾರ್ದು, ಶಿವಮೊಗ್ಗ ಕಡೆ ಹೆಚ್ಚಿಗೆ ಹೋಗಬೇಕು ಅಂತೇಳಿ ಆಗಲಿ ಚಾಲು ಆಗೈತಿ. ನಮ್ಮಲ್ಲಿ 17-18 MP ಒಂದು ದಿವಸ ನಾವು ಹೋಗಿ ಮಾಡಬೇಕು ಅಂತೇಳಿ ಎಲ್ಲರೂ ಕುಂತ್ರಿ ನೀವು ಪೇಪರ್ಗೆ ಸ್ಟೇಟ್ಮೆಂಟ್ ಬರ್ತದೆ, DPR ಬರ್ತದೆ, ಆದರೆ ಕೆಲಸ ಆಗೋದಿಲ್ಲ. ದಶಕ್ ಹೋದ್ರೂ ಆಗೋದಿಲ್ಲ. ಆದರೆ ಕ್ರಮೇಣ ಎದಕ್ಕೆ ಬರಾಕತ್ತಾರ ಅಂತ ಹೇಳಿದ್ರೆ ಶಿವಮೊಗ್ಗ ಕಡೆ ಬೇರೆ ಬೇರೆ ರೈಲ್ ಹೆಚ್ಚಿಗೆ ಓಡಿಸಾಕತ್ತಾರೆ. ಅಂದರೆ ಉತ್ತರ ಕರ್ನಾಟಕ ಇನ್ನೂ ನೆಗ್ಲೆಕ್ಟ್ ಮಾಡಬೇಕು. ಆ ಕಾರಣಕ್ಕೆ ನಾವು ಎಲ್ಲರೂ ಕೂಡ ನಾವು ಜೊತೆಯಾಗಿ ಹೋಗಬಾರ್ದು. ಪ್ರಮುಖ ಯೋಜನೆ ಸರ್, ಉತ್ತರ ಕರ್ನಾಟಕ ಮತ್ತು ಕರಾವಳಿ ಭಾಗವನ್ನ ಒಂದು ಸೇತುವೆಯಲ್ಲಿ ಮಾಡುವಂತಹ ಒಂದು ಯೋಜನೆ ಇದು. ಒಂದೇ ಒಂದು ಯೋಜನೆ 52% ಭಾಗದ ಜನ ಕರಾವಳಿಗೆ ಹೋಗ್ಬೇಕಾಗಿತ್ತಂದ್ರೆ ಗುಲ್ಬರ್ಗ, ರಾಯಚೂರು, ಬೀದರ್ ಆ ಕಡೆಯಿಂದ ಹಿಡಿದು ಅಂಕೋಲ ತನಕ 3 ದಶಕಗಳ ಒಂದು ಕನಸಿನ ಕೂಸು ಇಲ್ಲಿವರೆಗೂ ಈಡೇರಿಲ್ಲ. ಏನು ಹೇಳುತ್ತೀರಿ ಸರ್? ಹುಬ್ಬಳ್ಳಿ ಅಂಕೋಲ ಒಂದು ಪ್ರಮುಖವಾದ ಸಂಪರ್ಕ, ರೈಲ್ವೆ ಸಂಪರ್ಕ. ಉತ್ತರ ಕರ್ನಾಟಕದ ಜಿಲ್ಲೆಗಳು ಮತ್ತು ಕರಾವಳಿಗೆಯನ್ನು ಸಂಪರ್ಕಿಸೋದು, ಇಲ್ಲಿ ವಸ್ತುಗಳು ಮುಖ್ಯವಾಗಿ ಮ್ಯಾಂಗ್ನೀಸ್ ಅದರನ್ನ ಸಮುದ್ರ ಮೂಲಕ ಸಾಗಿಸುವಂತ ಒಂದು ಕೆಲಸಕ್ಕೆ ಅದು ಮುಖ್ಯವಾದ ಮಾರ್ಗ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಈಗ DPR ಸಿದ್ಧಪಡಿಸಿದ್ದಾರೆ ಕೇಂದ್ರದವರು, ಅಂದರೆ ಅದನ್ನು ಬೇಗ ಜಾರಿ ಮಾಡಬೇಕು, ಬೇಗ ಅದಕ್ಕೆ ಬಜೆಟ್ ಒದಗಿಸಿ. ಕರ್ನಾಟಕ ಸರ್ಕಾರ ಈಗಾಗಲೇ ಅದಕ್ಕೆ ಭೂಮಿ ಮತ್ತು ಅರ್ಧ ದುಡ್ಡನ್ನು ಕೊಡ್ತೀವಿ ಅಂತ ಎಂದೋ ಒಪ್ಕೊಂಡ್ಬಿಟ್ಟಿದೆ ಕರ್ನಾಟಕ. ಆದರೆ ಕೇಂದ್ರದವರು ಅದನ್ನ ಬಹಳ ಲೇಟ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಯಾರಿದ್ರು ಏನೋ ಗೊತ್ತಿಲ್ಲ. ಈಗ ಏನು ಒಂದು ನಿರ್ಧಾರ ಮಾಡಿದ್ದಾರೆ, ಒಳ್ಳೆ ನಿರ್ಧಾರನೇ, ಬಟ್ ಅದು ಬೇಗ ಕಾರ್ಯಗತ ಆಗ್ಬೇಕಷ್ಟೇ. ಮತ್ತೆ ಅದಕ್ಕೆ ಯಾರು ಅಡೆತಡೆ ಮಾಡದಂಗೆ ನೋಡ್ಕೋಬೇಕು. ಅರಣ್ಯ ಇಲಾಖೆಯವರು, ವನ್ಯಜೀವಿ ಇಲಾಖೆಯವರು, ಅಥವಾ ಯಾರೋ ಪರಿಸರ ಹೋರಾಟಗಾರರು ಯಾರೋ ಮತ್ತೆ ಅಡೆತಡೆ ಮಾಡಿದ್ರೆ ಮತ್ತೆ 10 ವರ್ಷ ಮುಂದೆ ಹೋಗುತ್ತವೆ. ಈಗಾಗಲೇ ನಾವು 3 ದಶಕಗಳಿಂದ ಇವತ್ತು ಕಾಯ್ದು ನೋಡುವಂತಹ ತಂತ್ರವನ್ನ ಅನ್ನಿಸ್ತಾ ಇರ್ತೀವಿ. ಇನ್ನಾದರೂ ಇಲ್ಲಂದ್ರೆ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಈಗಾಗಲೇ DPR ನ ಸಿದ್ಧ ಮಾಡಿದೆ. DPR ಸಿದ್ಧಪಡಿಸಿ ಅಷ್ಟೇ ಅಲ್ಲೇ ಅದಕ್ಕೆ ಒಂದು ವಿಶೇಷವಾದಂತಹ ಒಂದು ಬಜೆಟ್ ಇಲ್ಲಿ ಬಿಡುಗಡೆ ಮಾಡಿ ಆದಷ್ಟು ಬೇಗ ಇಲ್ಲಿ ಅಂತಂದ್ರೆ ಇಲ್ಲಿ ಸಂಪರ್ಕ ಕಲ್ಪಿಸುವಂತಹ, ಅಂದ್ರೆ ಉತ್ತರ ಕರ್ನಾಟಕ ಮತ್ತು ಕರಾವಳಿ ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂತಹ ಯೋಜನೆಗೆ ಇಲ್ಲಿ ಅಂದ್ರೆ ಒಂದು ಅಂತ್ಯ ಹಾಡಬೇಕು. ಆದಷ್ಟು ಬೇಗ ಇಲ್ಲದೆ ಜನರಿಗೆ ಉಪಯೋಗ ಇದರಿಂದ ಸಿಗಬೇಕು ಅನ್ನೋದು ಹೋರಾಟಗಾರರ ಮಾತು. ಕ್ಯಾಮರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಳಗೊಪ್ಪ, TV5 ಹುಬ್ಬಳ್ಳಿ.